ಚಿಕ್ಕೋಡಿ ತಾಲೂಕಿನ ಅಥಣಿ ಪಟ್ಟಣದ ಬಸ್ ಚಾಲಕ ಮತ್ತು ನಿರ್ವಾಹಕರು ಸೇರ್ಕೊಂಡು ಖಾಸಗಿ ಪೆಟ್ರೋಲ್ ಬಂಕ್ಗೆ ಬಸ್ ನುಗ್ಗಿಸಿ ದಾಂಧಲೆ ನಡೆಸಿದ ಘಟನೆ ನಡೆದಿದೆ. ಈ ಸಂಬಂಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಘಟನೆಗೆ ಸಂಬಂಧಿಸಿದಂತೆ ಬಸ್ ಚಾಲಕನ ವರ್ತನೆ ಮತ್ತು ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳ ನಡೆಯನ್ನ ಹಲವಾರು ಖಂಡಿಸಿದ್ದಾರೆ. ಘಟನೆ ವಿವರಗಳನ್ನ ಗಮನಿಸಿದ್ರೆ, ಕಾರು ಚಾಲಕನಿಗೆ ಸೈಡ್ ನೀಡದ ಕಾರಣಕ್ಕೆ ಬಸ್ ಚಾಲಕ ಆವಾಜ್ ಹಾಕಿದ್ದ ನಂತರ KA 23F1095 ಸಂಖ್ಯೆಯ ವಿಜಯಪುರ ಬೆಳಗಾವಿ ಬಸ್ನ ಚಾಲಕ ಮತ್ತು ನಿರ್ವಾಹಕರು ಕಾರು ಚಾಲಕನಿಗೆ ಧಮಕಿ ಹಾಕಿದ್ದಾರೆ ಎಂದು ತಿಳಿದು ಬಂದಿದೆ. ರಸ್ತೆ ಕಾಮಗಾರಿ ನಡೆಯುತ್ತಿದ್ದ ಕಾರಣ ಕಾರು ನಿಧಾನವಾಗಿ ಚಲಿಸ್ತಾ ಇತ್ತು. ಈ ವೇಳೆ ಹಿಂಬದಿಯಿಂದ ಹಾರ್ನ್ ಮಾಡಿದ್ರೂ ಸೈಡ್ ನೀಡಲಿಲ್ಲ ಎಂದು ಬಸ್ ಚಾಲಕ ತಕರಾರು ತೆಗೆದಿದ್ದಾನೆ. ತದನಂತರ ಬಸ್ ಚಾಲಕ ತನ್ನ ಮಾರ್ಗ ಬದಲಿಸಿ ಕಾಗವಾಡ ಸಿರಗುಪ್ಪಿ ರಸ್ತೆಯಲ್ಲಿರುವ ಜಿಯೋ ಪೆಟ್ರೋಲ್ ಬಂಕ್ಗೆ ಬಸ್ ನುಗ್ಗಿಸಿದ್ದಾನೆ. ಈ ಘಟನೆಯು ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳ ವರ್ತನೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಎತ್ತಿ ತೋರಿಸ್ತಾ ಇದ್ದು, ಸಾರ್ವಜನಿಕರು ಬಸ್ ಚಾಲಕರ ಈ ರೀತಿಯ ವರ್ತನೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಚಾಲಕರು ಅಥವಾ ಮರಿ ರೌಡಿಗಳು ಎಂದು ಪ್ರಶ್ನಿಸ್ತಾ ಇದ್ದು, ಚಿಕ್ಕೋಡಿ ಉಪವಿಭಾಗದಲ್ಲಿ ಇಂತಹ ಘಟನೆಗಳು ಹೆಚ್ಚಾಗ್ತಿರುವುದು ಆತಂಕಕಾರಿಯಾಗಿದೆ. ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯು ಈ ಬಗ್ಗೆ ಗಮನ ಹರಿಸಿ ಸಿಬ್ಬಂದಿಗಳ ನಡವಳಿಕೆಯನ್ನ ನಿಯಂತ್ರಿಸಬೇಕಿದೆ. ಸಾರಿಗೆ ಸಂಸ್ಥೆ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಮತ್ತು ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ.